ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ತೊಗರಿಕಾಳು ಮತ್ತು ಬದನೆಕಾಯಿನ ಉಪಯೋಗಿಸ್ಕೊಂಡು ಸೂಪರಾಗಿರ್ತಕ್ಕಂಥ ಒಂದು ಸಾಂಬಾರು ಮಾಡೋಣ. ಈಗ ಹೆಂಗೋ ತೊಗರಿಕಾಳು ಸೀಸನ್ ಇನ್ನೇನು ಮುಗೀತಾ ಬಂತು, ಅಷ್ಟರಲ್ಲಿ ಸಾಂಬಾರು ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ. ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲೇದಾಗಿ ನಾನು ಮಿಕ್ಸಿ ಜಾರಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹಸಿ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಒಣ ಕೊಬ್ಬರಿನೂ ಸಹ ಸೇರಿಸ್ಕೊಬೋದು. ನಂತರ ಇದಕ್ಕೆ ಬೆಳ್ಳುಳ್ಳಿ, ಲವಂಗ ಮತ್ತು 1 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾವೀಗ ಇದಕ್ಕೆ ಧನಿಯಾ ಪೌಡರು ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ನಂತರ ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಮ್ಮೆ ಹಾಗೆ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. 1 ಎಸಳಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಮ್ಮೆ ಹಾಗೆ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿನೇ. ಒಗ್ಗರಣೆ ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ನಾವು ಪಾತ್ರೆನಲ್ಲೇ ಮಾಡ್ತಾ ಇರೋದು. ಹಾಗೆ ಒಗ್ಗರಣೆ ಜೊತೆಗೆ 1 ಪಿಂಚಷ್ಟು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ಹಿಂಗೆ ಹಾಕಿ ಫ್ಲೇವರ್ ಚೆನ್ನಾಗಾಗುತ್ತೆ. ಹಾಗೆ ನಾವು ಕಾಳು ಬಳಸ್ತಾ ಇರೋದ್ರಿಂದ ಅದರಿಂದ ನಮಗೆ ಅಸಿಡಿಟಿ ಪ್ರಾಬ್ಲಮ್ಸು ಆಗೋದಿಲ್ಲ. ಹಾಗಾಗಿ ನೋಡಿ, ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ತೊಗರಿ ಕಾಳನ್ನು ಬಿಡಿಸಿಟ್ಕೊಂಡಿದ್ದೆ ನೋಡಿ, 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಈಗ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಹಾಗೆ ಯಾರೆಲ್ಲ ಮೊದಲೇ ಸಲ ಚಾನಲ್ಗೆ ಭೇಟಿ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಮಾಡೋ ಲೈಕು ನಾವು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಸಹ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ, ಈಗ ಇದಕ್ಕೆ ಒಂದು 4 ಬದನೆಕಾಯಿನ ದಪ್ಪದಾಗಿ ಹಚ್ಕೊಂಡಿದ್ದೀನಿ. ಸಾಂಬಾರಾಗಿರೋದ್ರಿಂದ ನಾವು ಇದಕ್ಕೆ ತುಂಬ ಸಣ್ಣಗೆಲ್ಲ ಹಚ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ದಪ್ಪನೇ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕಲ್ಲು ಉಪ್ಪನ್ನು ಬಳಸ್ತಾ ಇದ್ದೀನಿ. ನೀವು ನಾರ್ಮಲ್ ಉಪ್ಪನ್ನು ಬೇಕಾದರೂ ಬಳಸ್ಕೊಬೋದು. ನೋಡಿ, ಈಗ ಉಪ್ಪನ್ನು ಸೇರಿಸ್ಕೊಂಡು, ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತೆ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮತ್ತೊಮ್ಮೆ ಎಣ್ಣೆಯಲ್ಲಿನೇ ಬಾಡಿಸ್ಕೊಳ್ಳೋಣ. ತೊಗರಿ ಕಾಳನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದನ್ನು ಸುಮಾರು ಒಂದು 10 ನಿಮಿಷದ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ಮುಂಚೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಒಗ್ಗರಣೆಗೆ ಮಿಕ್ಸ್ ಮಾಡಿ ಆದಮೇಲೆ ಒಂದು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಒಂದು 3-4 ಮಿನಿಟ್ಸು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಮುಂಚೆನೇ ನೀರು ಹಾಕ್ಕೋಬೇಡಿ, ಇದು ಚೆನ್ನಾಗಿ ಕುದೀಲಿ, ಆವಾಗಲೇ ಇದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಸಾಂಬಾರು ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಹಾಗೆ ಚಪಾತಿ, ದೋಸೆ, ನಂತರ ಅಕ್ಕಿ ರೊಟ್ಟಿ ಇದ್ರ ಜೊತೆಗೆಲ್ಲ ನಾವು ಈ ಸಾಂಬಾರನ್ನ ಬಳಸ್ಕೊಬೋದು. ಹಾಗೆ ಅನ್ನದ ಜೊತೆಗೂ ಅಷ್ಟೇ ರುಚಿಯಾಗತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ನೀವು ಎವ್ರಿ ಟೈಮ್ ಇದೇ ಥರ ಸಾಂಬಾರನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಾಗತ್ತೆ. ನೋಡಿ, ಈಗ ಮಸಾಲೆ ಎಲ್ಲ ಸ್ವಲ್ಪ ಕುದ್ದಾದಮೇಲೆ ಮಿಕ್ಸಿನ ತೊಳೆದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಮಸಾಲನೂ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಯಾರೆಲ್ಲ ಮಿಕ್ಸಿ ತೊಳೆದ್ಬಿಟ್ಟು ನೀರು ಹಾಕೋತೀರಾ ಅಥವಾ ಹಾಗೆ ಅದನ್ನು ವೇಸ್ಟ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನಾನಂತೂ ವೇಸ್ಟ್ ಮಾಡಲ್ಲ, ಏನಕ್ಕೆ ಮಸಾಲೆ ಎಲ್ಲ ವೇಸ್ಟ್ ಮಾಡಬೇಕಲ್ವಾ. ನೀರು ಹಾಕಿಬಿಟ್ಟು ಅದರಲ್ಲಿರೋದು ತೆಗೆದ್ಬಿಟ್ರೆ ಆಯಿತು, ಯಾವುದು ಫ್ರೀಯಾಗಿ ಸಿಕ್ಕಲ್ಲ ನೋಡಿ. ಹಾಗಾಗಿ ವೇಸ್ಟ್ ಮಾಡೋದು ಸಹ ಕಡಿಮೆ ಮಾಡ್ಕೋಬೇಕಂತ ಹೇಳ್ತೀನಿ. ಹಾಗೆ ನೋಡಿ, ಫೈನಲಿ ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಕುದ್ದಾದ ನಂತರ ನಾನು ಫೈನಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನೀವು ಸಹ ಟ್ರೈ ಮಾಡಿ ಆದಮೇಲೆ ಟೇಸ್ಟ್ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.